ಮೈ ಚಾನಲ್ ಲೈಕ್ ವೆಂಕೀಸ್ ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ. ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ದಿನವನ್ನು ಶುರು ಮಾಡ್ತೀನಿ. ಆ್ಯಂಡ್ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 11:30 ಆಗ್ತಾ ಇದೆ. ಸೊ ಇವಾಗ ಪ್ರಸಾದ ಎಲ್ಲ ರೆಡಿ ಆಗ್ತಿದೆ. ಸೊ 12:30ಗೆ ಮಹಾಮಂಗಳಾರತಿ ಮಾಡಿ ಆಮೇಲೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಎಲ್ಲರೂ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸ್ಕೊಂಡು ಬಂದ್ವಿ ಅಂತ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ವಿಡಿಯೋ ನೋಡಿ ಲೈಕ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ನೋಡಿ, ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಹೇಗೆ ಕಾಣಿಸ್ತಿದೆ ನಮ್ಮ ದೇವರು ಅಂತ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ. ಯಾರಿಗೆ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆಯುಸ್ಸು ಆರೋಗ್ಯ ಎಲ್ಲರಿಗೂ ಕೊಡಲಿ ಅಂದ್ಬಿಟ್ಟು. ಇನ್ನೇನು ಬೇಕು ಹೇಳಿ, ಒಳ್ಳೆ ಆರೋಗ್ಯ ಇದ್ದರೆ ನಾವೇನಾದರೂ ಮಾಡ್ಬೋದು ನಮ್ಮ ಲೈಫಲ್ಲಿ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರಲ್ಲ, ನನ್ನದೇ ದೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿ ಕೂರ್ಸೋದಕ್ಕೂ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಲಿಟ್ರಲಿ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ 3 ಲಾಂಗ್ ಇಯರ್ಸ್ ನಾವು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಅದಕ್ಕೆ ನಮ್ಗೆ ಆಬ್ವಿಯಸ್ಲಿ ಎಲ್ಲರಿಗೂ ತುಂಬ ಎಕ್ಸೈಟೆಡ್ ಆಗಿತ್ತು. ಆ್ಯಂಡ್ ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ಸ್. ನನ್ನ ತಂಗಿ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾಳೆ ನೋಡಿ. ಆ್ಯಂಡ್ ಇಲ್ಲಿ ಒಬ್ಬಟ್ಟಿಗೆ ಅಂದ್ಬಿಟ್ಟು ಒಬ್ಬಟ್ಟು ಇಟ್ಟು ರೆಡಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಹೂರ್ಣ ರೆಡಿ ಮಾಡ್ತಾ ಇದ್ದಾರೆ. ಸೊ 12:30 ಒಳಗಡೆ ನೈವೇದ್ಯ ರೆಡಿ ಆಗಲಿ ಅಂದ್ಬಿಟ್ಟು ಒಬ್ಬಟ್ಟು ಹೂರ್ಣಗೆ ರುಬ್ತಾ ಇದ್ದಾರೆ ಗ್ರೈಂಡರಲ್ಲಿ. ಸೊ ಅಷ್ಟರಲ್ಲಿ ನಾನು ನಮ್ಮ ತಾತ ಫೋಟೋಗೆ ಒರೆಸ್ಬಿಟ್ಟು ಹೂವು ಮತ್ತು ಕುಂಕುಮ ಇಟ್ಬಿಟ್ಟು ರೆಡಿ ಮಾಡಿಕೊಡೋಣ ಪೂಜೆಗೆ ಅಂತ ರೆಡಿ ಮಾಡಿಕೊಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮಮ್ಮ ಇಬ್ಬರು ಸೇರಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾರೆ ಅಂದ್ಬಿಟ್ಟು. ಫಸ್ಟು ದೇವ್ರ ಆಶೀರ್ವಾದಕ್ಕಿಂತ ಮುಂಚೆ ದೊಡ್ಡವ್ರ ಆಶೀರ್ವಾದ ತಗೊಳ್ಬೇಕಲ್ವ, ಅವ್ರು ಚೆನ್ನಾಗಿ ಬ್ಲೆಸ್ ಮಾಡಿದ್ರೇ ನಾವಿಲ್ಲಿ ಚೆನ್ನಾಗಿರೋದು ಅಂದ್ಬಿಟ್ಟು. ಆ್ಯಂಡ್ ನೋಡಿ, ಇಲ್ಲಿ ಕೈಗೆ ಇದು ಕಟ್ತಿದ್ದಾರೆ, ಕಂಕಣ ಕಟ್ತಾ ಇದ್ದಾರೆ. ಇದಿದ್ರೇ ಹಬ್ಬ ಕಳೆ ಬರೋದು ಅಂತ ಹೇಳ್ಬೋದು. ಅರಿಶಿನದ ದಾರ ಇದು ನೈಟ್ ನಾನೇ ಪ್ರಿಪೇರ್ ಮಾಡಿದೆ, ನಮ್ಮ ಮನೇಲಿ ಎಲ್ಲರಿಗೂ ಪ್ರಿಪೇರ್ ಮಾಡಿದೆ. ಆ್ಯಂಡ್ ನನಗಿದು ಕಟ್ಕೊಳ್ಳೋದು ಇವಾಗಿಂದನೇ ಅಂತಲ್ಲ, ಚಿಕ್ಕ ವಯಸ್ಸಿಂದನೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇವಾಗೂ ಅದೇ ಮ್ಯಾಡ್ನೆಸ್ ಅಂತಲೇ ಹೇಳ್ಬೋದು. ಏನು ಮಾಡೋದಕ್ಕಾಗೋದಿಲ್ಲ, ಒಂದೊಂದು ಸತಿ ಈ ಥರ ಚೈಲ್ಡಿಶ್ ಥರ ಆಡಬೇಕಾಗುತ್ತೆ ಒಂದೊಂದು ವಿಷಯದಲ್ಲಿ. ಆ್ಯಂಡ್ ನಾನು ಎಲ್ಲ ತಟ್ಟೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟೆ. ಸೊ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಿದೆ ಹೇಳಿ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತಟ್ಟೆಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿದೆ. ಸೊ 12:30ಗೆ ಪೂಜೆ ಶುರು ಮಾಡೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ನಾವು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಚೆನ್ನಾಗಾಗಲಿ ಅಂದ್ಬಿಟ್ಟು ದೇವರಿಗೆ ನೈವೇದ್ಯ ಇಕ್ಕೇನೆ ಮುಂದಕ್ಕೆ ಊಟ ಎಲ್ಲ ಮಾಡೋದು, ಹಬ್ಬದೂಟ ನಾವು. ಸೊ ಬಾಗಿಣ ಎಲ್ಲ ಇಕ್ಕಿದ್ದೀವಿ. ಆ್ಯಂಡ್ ನೋಡಿ, ಪೂಜೆ ಮಾಡ್ತಾ ಇದ್ದಾರೆ ನಮ್ಮತ್ತೆ. ಸೊ ಇದೇ ಅಲ್ವಾ ಖುಷಿ ಅಂದರೆ ಹಬ್ಬದ ಟೈಮಲ್ಲಿ ದೇವ್ರಿಗೆ ಪೂಜೆ ಮಾಡೋದು ಅಂತ. ನಿಮ್ಮ ಮನೇಲಿ ಹಬ್ಬ ಹೇಗಾಯಿತು ಅಂತ ತಿಳಿಸೋದನ್ನು ನನಗೆ ಮರಿಬೇಡಿ. ಯಾರೂ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಾ ಇಲ್ಲೋ, ಲೇಕು ವೆಂಕಿ ಅಫಿಷಿಯಲ್ ಅಂದ್ಬಿಟ್ಟು ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್. ದಯವಿಟ್ಟು ಅದನ್ನು ಫಾಲೋ ಮಾಡಿ. ನನ್ನ ವೀಡಿಯೋಸ್ ಆಗಿರ್ಬೋದು, ಏನೇ ಪರ್ಸ್ನಲ್ ಥಿಂಗ್ಸ್ ಇರ್ಬೋದು, ನಾನು ನಿಮಗೆ ಅದರಲ್ಲಿ ಶೇರ್ ಮಾಡ್ಕೊತೀನಿ. ಯೂಟ್ಯೂಬ್ಗೆ ಹೇಗೆ ಒಳ್ಳೆ ವ್ಯೂಸು ಮತ್ತು ಲೈಕ್ ಕೊಡ್ತಾ ಇದ್ದೀರೋ ನೋಡಿದವರೆಲ್ಲ ದಯವಿಟ್ಟು ಅದರಲ್ಲೂ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನೋಡಿ, ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ ನನ್ನ ಮನೆಗೆ ಅರ್ಶಿನ ಕುಂಕುಮ ಅಂದ್ಬಿಟ್ಟು. ಆ್ಯಕ್ಚುಲಿ ಅವಳಿಗೆ ಕೆಲಸ ಇತ್ತು, ಬಟ್ ಆದರೂ ಬಂದಿದ್ದಾಳೆ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ರೋಹಿಣಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಜಾಸ್ತಿ, ಅದಕ್ಕೆ ಫೇಸ್ ತೋರಿಸಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಓವರಾಗಿ ಆಡ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ, ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಅಷ್ಟು ಮಾತ್ರ ಇದ್ದೇ ಇರ್ತಾರೆ ಅಲ್ವಾ. ಗಾಡ್ ಲಿಟ್ಲಿ ನನಗಂತೂ ಭಯನೇ ಆಗೋಗ್ಬಿಟ್ಟು ನಾನು ಇವತ್ತು ಅಂದ್ಕೊಡಂಗೆ ರೆಡಿ ಆಗ್ತೀನಾ ಇಲ್ಲ ಅಂದ್ಬಿಟ್ಟು. ಬಿಕಾಸ್ ಮಮ್ಮಿ 4 o'clock ಆದರೂ ಬಂದಿರಲಿಲ್ಲ, ಸೀರೆ ಉಟ್ಕೊಳ್ಬೇಕಿತ್ತು. ಸೊ ಮಮ್ಮಿ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರು. ಸೊ ನನ್ನ ಬ್ಲೌಸ್ ಟ್ರಯಲ್ಸ್ ಎಲ್ಲ ಆದಮೇಲೆ ಲಿಟ್ರಲಿ ಊಟ ಹಬ್ಬ ಎಲ್ಲ ಆದಮೇಲೆ ಹೀಗೆ ನನ್ನ ಫೇಸ್ ಟಯರ್ಡ್ ಆಗಿತ್ತು. ಸಾಯಂಕಾಲ ರೆಡಿ ಆಗೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ
ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ಆ್ಯಂಡ್ ಇದು ಜ್ಯುವೆಲರಿ ಬಂದುಬಿಟ್ಟು ಮಮ್ಮಿದು, ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ, ಇದು ಸಿಂಪಲ್ ಆಗಿದೆ ಅಂದ್ಬಿಟ್ಟು. ಆ್ಯಂಡ್ ಸಾಯಂಕಾಲ 6:30 ಆಯಿತು ಅಲ್ವಾ, ಅದಕ್ಕೆ ಪೂಜೆ ಮಾಡಿ ಮುಗಿಸಿದ್ವಿ ನಾವು. ಇನ್ನೇನು ಅರಿಶಿನ ಕುಂಕುಮ ತೊಗೊಳಕ್ಕೆ ಎಲ್ಲರೂ ಬರ್ತಾರಲ್ವ, ಸೊ ಹಾಗಾಗಿ ದೇವರಿಗೆ ಪೂಜೆ ಮಾಡಿ ಮುಗಿಸಿದ್ವಿ. ಆಮೇಲೆ ಎಲ್ಲರೂ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ರೆಡಿಯಾಗಿ ಬಂದರು. ಸೊ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಚೆನ್ನಾಗಾಯಿತು. ಬಟ್ ಸ್ವಲ್ಪ ಕ್ಲಿಪ್ಸ್ ಆ್ಯಕ್ಚುಲಿ ಡಿಲೀಟ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಡಿಲೀಟ್ ಅಲ್ಲ, ನಾನು ರೆಕಾರ್ಡ್ ಮಾಡಿಲ್ಲ. ಆ್ಯಂಡ್ ಇದು ಸಾಯಂಕಾಲ ಒಂದು 8:30 9 ಅಂತ ಹೇಳ್ಬೋದು. ನಾನೆಲ್ಲೂ ಹೋಗಿರಲಿಲ್ಲ, ನಮ್ಮ ಮನೇಲೇ ಕೂತ್ಕೊಂಡಿದ್ದೆ. ನಮ್ಮ ಅತ್ತೆ ಮಾತ್ರ ಹೋಗಿದ್ದರು ಅರಿಶಿನ ಕುಂಕುಮ ತೊಗೊಳಕ್ಕೆ, ಅತ್ತೆ ಮತ್ತು ಮಮ್ಮಿ. ಆ್ಯಂಡ್ ನಮ್ಮ ಪುಟ್ಟ ಫ್ಯಾಮಿಲಿ ಅಂತ ಹೇಳ್ಬೋದು ಇವರು. ಆ್ಯಂಡ್ ನಮ್ಮ ಮನೇಲಿ ಮಕ್ಕಳೆಲ್ಲರೂ ಸೇರಿಕೊಂಡ್ರೆ ಲಿಟ್ರಲಿ ಮನೆಯೆಲ್ಲ ಹಬ್ಬ ಮಾಡಿ ಬಿಸಾಕ್ತಾರೆ. ಆ್ಯಂಡ್ ಮಮ್ಮಿ ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಾ ಇದ್ದಾರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.